ಬಶೀರ್ ಅಹಮದ್ ಇರವ. ಬಶೀರ್ ಅಹಮದ್ ಟೊಪ್ಪಿಗೆ ಹಾಕೊಂಡಾರೆ, ಅದು ಬಶೀರ್ ಅಹಮದ್ ಟೊಪ್ಪಿಗೆ ಹಾಕೊಂಡಾರ ಯಾರ? ಇಲ್ಲ, ಟೊಪ್ಪಿಗೆ ಹಾಕೊಂಡ ತಕ್ಷಣ ಹೆಸರು ಚೇಂಜ್ ಆಗಲ್ಲ ಸರ್. ಹೌದು, ಹಾಗಾಗಿ ಅವರು ಬಶೀರ್ ಅಹಮದ್ ಆಗಲ್ಲ. ರಾತ್ರಿಗೆ ಬಶೀರ್ ಅಹಮದ್, ನೀವು ಪಕ್ಕಾ ಬಶೀರ್ ಅಹಮದರೇ ಆಗ್ರಿ, ಇಲ್ಲ ಪಕ್ಕಾ ಬಸನಗೌಡರೇ ಆಗಲಿ, ಪಕ್ಕಾ ಬಶೀರ್ ಅಹಮದ್ ಆಗ್ರಿ, ತೊಂದರೆ ಇಲ್ಲ, ಪಕ್ಕಾ ಬಸನಗೌಡರಾಗ್ರಿ. ಪತ್ರಿಕಾಗೋಷ್ಠಿಯೊಳಗ ಅವ್ರು ಯಾರೋ ಬಶೀರ್ ಅಹಮದ್ ಧರ್ಮ ಕಡ್ಲಿ ಅಂದ್ರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ನಗರ ಶಾಸಕರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಊರ್ಪ ಧರ್ಮ ಕಡ್ಲಿ. ಅಲ್ಲ, ಹೆಸರು ಅವರು JDS ನಾಗ ಇದ್ದಾಗ ಬಶೀರ್ ಅಹಮದ್ ಇದ್ರು, ರಾಮನಗೌಡ ಬದಲಿಗೆ ರೆಹಮಾನ್ ಸಾಬ್ ಆಗಿದ್ರು. ಈಗ ಏನಾಗಿದಾರ ಗೊತ್ತಿಲ್ಲ. ಅದ್ರ ಬಗ್ಗೆ ಏನಾದ್ರು ದಾಖಲೆ ಇದೆ ನಿಮ್ಮ? ದಾಖಲೆ ಟೊಪ್ಪಿಗೆ ಹಾಕೊಂಡಾರೆ, ಅದು ಬಶೀರ್ ಅಹಮದ್ ಟೊಪ್ಪಿಗೆ ಹಾಕೊಂಡಾರ ಯಾರ? ಇಲ್ಲ, ಟೊಪ್ಪಿಗೆ ಹಾಕೊಂಡ ತಕ್ಷಣ ಹೆಸರು ಚೇಂಜ್ ಆಗಲ್ಲ ಸರ್. ಹೌದು, ಮತ್ತು ಎಲ್ಲ ಮುಸಲ್ಮಾನರು ಜಿಹಾದಿಗಳು ಇರಲ್ಲ, ಎಲ್ಲ ಮುಸಲ್ಮಾನರು ಆತಂಕಿಗಳು ಇರಲ್ಲ, ಎಲ್ಲ ಮುಸಲ್ಮಾನರಿಗೆ ಪಾಕಿಸ್ತಾನ ಕಳಿಸೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ನಮ್ಮವರು ಅವ್ರ ಜೊತೆಗೆ ಸೇರ್ಕೊಂಡಾರ. ರಾಜ್ಯದಲ್ಲಿ ಸಾಕಷ್ಟು ರಾಜಕಾರಣಿಗಳು ಟೊಪ್ಪಿಗೆ ಹಾಕಿದ್ದಾರೆ. Yes. ಹಾಗಾದ್ರೆ ಅವ್ರು ಎಲ್ಲರ ಇಲ್ಲ, ರಾಜ್ಯದ ಎಲ್ಲ ರಾಜಕಾರಣಿಗಳು ಟೊಪ್ಪಿಗೆ ಹಾಕೊಂಡು ಮುಸುಲ್ರಿಗೆ ಬೈದಿಲ್ಲ. ದೇರ್ ಇಸ್ ಅ ಡಿಫರೆನ್ಸ್. ಧರ್ಮ ಕಡ್ಲಿ ಮುಸಲ್ಮಾನ್ ಸಮಾಜಕ್ಕೆ ಧರ್ಮಕ್ಕೆ ಬೈತಾರ, ಅವೇಳನಕಾರಿನಾಗಿ ಮಾತಾಡ್ತಾರ. ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಅವರು ಎಂದಾದ್ರೂ ಮುಸ್ಲಿಂ ಸಮಾಜಕ್ಕಾಗಿ ಅಥವಾ ಇಸ್ಲಾಂ ಧರ್ಮಕ್ಕಾಗಿ ಅವೇಳನಕಾರಿಯಾಗಿ ಮಾತಾಡಿದ್ದು ಕಂಡೀರಾ? ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಎಂದಾದ್ರೂ ಇಸ್ಲಾಂ ಧರ್ಮನ್ನು ಮುಸಲ್ಮಾನರನ್ನು ಅವೇಳನಕಾರಿಯನ್ನಾಗಿ ಮಾತನಾಡಿದ್ರು ಕೇಳಿದ್ರಾ? ಹಾಗಾಗಿ ಅವರು ಬಶೀರ್ ಅಹಮದ್ ಆಗಲ್ಲ. ಬಶೀರ್ ಅಹಮದ್ ಇರವ. ರಾತ್ರಿಗೆ ಬಶೀರ್ ಅಹಮದ್, ಹಗಲತ್ತ ಬಸನಗೌಡ ಆಗಬಾರ. ನಮ್ದು ಉದ್ದೇಶ ಏನಿದೆ, ಅವರಿಗೆ ನಗರ ಶಾಸಕರೇ ಅತಿ ಗೌರವ ಇದೆ ನಮಗೂ. ನಾವು ಅವ್ರಿಗೆ ಏನು ಹೇಳ್ತೀವಿ, ನೀವು ಪಕ್ಕಾ ಬಶೀರ್ ಅಹಮದರೇ ಆಗ್ರಿ, ಇಲ್ಲ ಪಕ್ಕಾ ಬಸನಗೌಡರೇ ಆಗಲಿ, ನೀವು ಸಂದರ್ಭ ಅನುಗುಣವಾಗಿ ಆಗಬೇಡ್ರಿ ಅಂತ ನಮ್ದು ಮೆಸೇಜ್. ನಮ್ಮ ಸಮಾಜಕ್ಕೆ ಸಮಾಜ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ನೇರ ಮೆಸೇಜ್ ಏನಿದೆ ಅಂದ್ರೆ, ಪಕ್ಕಾ ಬಶೀರ್ ಅಹಮದ್ ಆಗ್ರಿ, ತೊಂದರೆ ಇಲ್ಲ, ಪಕ್ಕಾ ಬಸನಗೌಡರಾಗ್ರಿ.